ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಿಮ್ಮೊಂದಿಗೆ ಒಂದು ವಿಶೇಷ ದಿನದ ಅನುಭವವನ್ನು ಹಂಚಿಕೊಳ್ಳಲು ಬಂದಿದ್ದೇವೆ. ನಮ್ಮ ಮನೆಯಲ್ಲಿ ನಾವು ಒಂದು ಚಿಕ್ಕ ಕಲ್ಪನೆಯೊಂದಿಗೆ ಆರಂಭ ಮಾಡಿದೆವು. ಮನೆಯಲ್ಲಿ ಒಂದು ದಿನಕ್ಕೆ ಸಣ್ಣ ಉಪಹಾರ ಮಂದಿರವನ್ನು ಮಾಡೋಣ ಎಂದು ತೀರ್ಮಾನಿಸಿದೆವು. ನಾವು ಸುಮಾರು 6 ಜನ ಸೇರಿ ಒಂದು ದಿನ ಮುಂಚಿತವಾಗಿ ಪಾನಿಪುರಿ, ದಹಿಪುರಿ, ಬೇಲ್ಪುರಿ, ಸ್ಯಾಂಡ್ವಿಚ್, ಮಜ್ಜಿಗೆ, ಮೊಜಿಟೋ, ಐಸ್ ಕ್ರೀಮ್, ಹಣ್ಣುಗಳ ಸಲಾಡ್ ಇವೆಲ್ಲವನ್ನು ತಯಾರಿಸಲು ಆರಂಭಿಸಿದೆವು. ಅಲಂಕಾರಕ್ಕೆ ನಾವು ಕೈಗಾರಿಕೆ ವಸ್ತುಗಳನ್ನು ಮಾತ್ರ ಬಳಸಿದೆವು. ಮನುಫಲಕ ಮತ್ತು ಅಲಂಕಾರಗಳನ್ನೆಲ್ಲ ನಮ್ಮ ಕೈಚಳಕದಿಂದಲೇ ಸಿದ್ಧಪಡಿಸಿದೆವು. ಅದು ನಮಗೆ ಇನ್ನಷ್ಟು ಸಂತೋಷವನ್ನು ನೀಡಿತು. ನಾವು ಅತಿಥಿಗಳನ್ನು ಆಹ್ವಾನಿಸಿದೆವು. ಅವರು ಎಲ್ಲರೂ ಬಂದು ನಮ್ಮ ತಿನಿಸುಗಳನ್ನು ಸವಿದು ಸಂತೋಷದಿಂದ ಹಣ ನೀಡಿ ನಮ್ಮನ್ನು ಉತ್ತೇಜಿಸಿದರು. ನಮ್ಮ ಮನೆ ಒಂದು ದಿನ ಸಂತೋಷ, ನಗು, ಮಾತು ಮತ್ತು ನೆನಪುಗಳಿಂದ ತುಂಬಿದ ಉಪಹಾರ ಮಂದಿರವಾಗಿತ್ತು. ಬೆಳಗ್ಗಿನಿಂದ ಸಂಜೆಯವರೆಗೂ ನಾವು ಎಲ್ಲ ತಿನಿಸುಗಳನ್ನು ಮಾರಾಟ ಮಾಡಿದೆವು. ನಂತರ ಎಲ್ಲರೂ ಸೇರಿ ಸ್ವಚ್ಛತೆ ಮಾಡಿ ಸಂತೋಷದಿಂದ ವಿಶ್ರಾಂತಿ ಪಡೆದೆವು. ಈ ಕಾರ್ಯಕ್ಕೆ ಕಾರಣರಾದ ಎಲ್ಲ ಅತಿಥಿಗಳಿಗೆ ಹಾಗೂ ನಮ್ಮನ್ನು ಉತ್ತೇಜಿಸಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಉದ್ದೇಶ ವ್ಯಾಪಾರವಲ್ಲ, ಒಳ್ಳೆಯ ಕ್ಷಣಗಳ ಮತ್ತು ಸುಂದರ ನೆನಪುಗಳ ಸೃಷ್ಟಿಸುವುದು. ಇಂತಹ ಚಿಕ್ಕ ಚಿಕ್ಕ ಚಟುವಟಿಕೆಗಳು ಜೀವನಕ್ಕೆ ದೊಡ್ಡ ಸಂತೋಷವನ್ನು ಕೊಡುತ್ತವೆ. ಹಾಗೂ ಈ ಕಲ್ಪನೆ ಇಷ್ಟವಾದರೆ ಮೆಚ್ಚುಗೆ ನೀಡಿ, ಹಂಚಿಕೊಳ್ಳಿ ಮತ್ತು ಪ್ರತಿಕ್ರಿಯೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.